ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಚಾರ ಏನು? BPL ರೇಷನ್ ಕಾರ್ಡಿನ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ನಿಮಗೆ ಕಳೆದ ಒಂದು ತಿಂಗಳ ಹಿಂದೆ ಒಂದು ಅಪ್ಡೇಟ್ನ ಕೊಟ್ಟಿದೆ. ಬಹುಶಃ ನಿಮಗಳಿಗೆ BPL ರೇಷನ್ ಕಾರ್ಡ್ ಇದ್ದವರಿಗೆ ಮಿತಿ ಏನಿದೆ, ಗೌರ್ಮೆಂಟ್ ಕಡೆಯಿಂದ ಏನು 1.5 ಲಕ್ಷ ಅಂತ ಹೇಳಿ ಒಂದು ಮಿತಿನ ಇಟ್ಟಿದ್ದಾರೆ, ವರ್ಷದ ಆದಾಯ ಇಷ್ಟೇ ಇರಬೇಕು ಅಂತ ಹೇಳಿ. ಇದರನ್ನ ಈ ವಿಚಾರವಾಗಿ ಇದನ್ನ ಎಕ್ಸ್ಟೆಂಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ವರದಿಗಳು ಬಂದಿತ್ತು. ಅಂಡ್ ಈಗ ಬಜೆಟ್ ಆಗಿರೋ ನಂತರ ಇದಕ್ಕೆ ಕೆಲವೊಂದಷ್ಟು ವಿಚಾರಗಳನ್ನ ಆಡ್ ಆನ್ ಮಾಡಿದ್ದಾರೆ. ಸೊ ಈಗ ಮಿತಿಯಲ್ಲಿ ಬಹಳಷ್ಟು ದೊಡ್ಡ ಬದಲಾವಣೆಗಳು ಆಗುವಂತ ಚಾನ್ಸಸ್ ಕೂಡ ಇದೆ. ಇದ್ರ ವಿಚಾರವಾಗಿ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡೋದನ್ನ ಮರಿಬೇಡಿ. ಈಗ BPL ರೇಷನ್ ಕಾರ್ಡ್ ಇದ್ದವರಿಗೆ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ತಗೊಂಡು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಸೇರ್ಬಿಟ್ಟು 1,20,000 ರೂಪಾಯಿ ನಿಮ್ಗೆ ವರ್ಷದ ಆದಾಯ ಇರಬೇಕು. ಇದಕ್ಕಿಂತ ಮೀರಿದ್ರೆ ನೀವು BPL ರೇಷನ್ ಕಾರ್ಡ್ ಅಂಡರ್ ಬರೋದಿಲ್ಲ, ನಿಮ್ಮನ್ನ APL ವರ್ಗಾವಣೆ ಮಾಡ್ತೀವಿ, ಮತ್ತೆ GST ಪೇಯರ್ ಇದ್ರೆ ಅವ್ರನ್ನ ವರ್ಗಾವಣೆ ಮಾಡ್ತೀವಿ ಅನ್ನೋದು ಎಲ್ಲಾನು ನಿಮ್ಗೆ ಗೊತ್ತಿರೋ ಅಂತ ವಿಚಾರಗಳೇ. ಆದ್ರೆ ಈಗ ಮೊನ್ನೆ ಡಿಸ್ಕಷನ್ ಆಗ್ತಾ ಇತ್ತು ಏನು ಅಂತ ಅಂದ್ರೆ 1,20,000 ಈಗಿನ ಕಾಲದಲ್ಲಿ ಎಲ್ಲಾರು ದುಡಿತಾರೆ. 1,20,000ನ ಆರಾಮಾಗಿ, ಅದು ಇಡೀ ವರ್ಷ ಅಂತ ಹೇಳಿದ್ರೆ ಆಕ್ಚುಲಿ ಆನೆಸ್ಟ್ ಆಗಿ ಇಷ್ಟೊಂದು 1,20,000 ಒಳಗಡೆ ದುಡಿಬೇಕು ಅನ್ನೋ ಅಷ್ಟು ಯಾರು ಇಲ್ಲ ಇವಾಗ. ಫಾರ್ ಎಕ್ಸಾಂಪಲ್, ಇವತ್ತು ಮನೆ ಕಟ್ಟೋದಿಕ್ಕೆ ಸ್ವಲ್ಪ ಕೆಲ್ಸದವ್ರುಗಳೆಲ್ಲ ಇರ್ತಾರೆ, ಲೇಬರ್ಸ್ಗಳನ್ನ ಕರೆದಿರ್ತಾರೆ. ಅವ್ರಿಗೆ ದಿನಕ್ಕೆ 600 ರೂಪಾಯಿ 700 ರೂಪಾಯಿ ಅಥವಾ ಕೆಲವೊಬ್ಬರಿಗೆ 1,500 ರೂಪಾಯಿ ಈ ತರ ಡೇ ವೈಸ್ ಅವ್ರಿಗೆ ವೇಜಸ್ ನ ಕೊಟ್ಟಾಗ ವರ್ಷ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವ್ರಿಗೆ ಎಷ್ಟು ದುಡ್ಡಾಯ್ತು? 1,20,000 ರೂಪಾಯಿ ಯಾವ್ದು ಮ್ಯಾಟರ್ ಆಗಲ್ಲ, ಅವ್ರಿಗೆ ಇನ್ನೂ ಜಾಸ್ತಿ ವೇಜಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನ್ ಕನ್ಸಿಡರ್ ಮಾಡಿದ್ರು ಅಂತ, ಇದನ್ನ ಎಕ್ಸ್ಟೆಂಡ್ ಮಾಡಬೇಕು, ನಾವು ಈ 1,20,000ಕ್ಕಿಂತ ಜಾಸ್ತಿ ಎಕ್ಸ್ಟೆನ್ಷನ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಇದು ಬರೀ ಕೇಂದ್ರ ಸರ್ಕಾರ ಅಲ್ಲ, ಇದು ಬರೀ ರಾಜ್ಯ ಸರ್ಕಾರದ ನಿರ್ಧಾರ ಮಾತ್ರ ಅಲ್ಲ. ಯಾಕಂದ್ರೆ ಏನೇ ಮಾಡಬೇಕು ರಾಜ್ಯ ಸರ್ಕಾರದಲ್ಲಿ ಅಂತ ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಪರ್ಮಿಷನ್ ನ ತಗೋಬೇಕಾಗತ್ತೆ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನೋದು ಮ್ಯಾಟರ್ ಆಗಲ್ಲ, ಇದಕ್ಕೆ ಅಂತ ಸಂಬಂಧಪಟ್ಟಿರುವಂತವ್ರ ಹತ್ರ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಓಕೆ ನಾವು ಮಿತಿನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ನಾಳೆ ದಿನ ಕೇರಳದವರು, ನಾಳೆ ದಿನ ತಮಿಳ್ನಾಡವರು ಎಲ್ಲರೂ ಎದಳ್ತಾರೆ, ಹೌದು ಅವ್ರ ಸ್ಟೇಟ್ ಅಲ್ಲಿ ಮಾತ್ರ ನೀವು ಕೊಟ್ಬಿಟ್ಟಿದ್ದೀರಾ, ನಮ್ಮ ಸ್ಟೇಟ್ಗಳಿಗೂ ನೀವು ಕೊಡಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ನಡಿಬಹುದು, ಚರ್ಚೆಗಳು ನಡಿಬಹುದು, ಜಗಳಗಳು ನಡಿಬಹುದು. ಹಾಗಾಗಿ ಏನಾಗುತ್ತೆ, ಇಂಡಿಪೆಂಡೆಂಟ್ ಆಗಿ ರಾಜ್ಯ ಇದಕ್ಕೆ ಡಿಸಿಷನ್ ತಗೊಳಕ್ ಆಗಲ್ಲ. ಯಾಕಂದ್ರೆ ರಾಜ್ಯಗಳು ಸೇರಿದ್ರೇನೆ ಭಾರತ ಆಗೋದು. ಸೊ ಏನ್ ಮಾಡ್ಬೇಕಾಗತ್ತೆ, ಎಲ್ಲಾನು ಹೈಕಮಾಂಡ್ ಇಂದಾನೆ ಇದಕ್ಕೆ ವಿಚಾರಗಳು ಬರ್ಬೇಕಾಗತ್ತೆ. ಸೊ ಹಾಗಾಗಿ ಈಗ ಮೊನ್ನೆ ಬಜೆಟ್ ನಡೀತು ನೋಡಿ, ನಮ್ಮ ಸ್ಟೇಟ್ ರಾಜ್ಯದ ಕರ್ನಾಟಕದ ಬಜೆಟ್ ನಡೀತಲ್ಲ, ಇದರಲ್ಲಿ ಇದರ ವಿಚಾರವಾಗಿ ಕೆಲವೊಂದಷ್ಟು ಪಾಯಿಂಟ್ಗಳನ್ನ ಸ್ಪೀಕರ್ ಮುಂದೆ ಇಟ್ಟಿದ್ದಾರೆ. ಏನು ಅಂತ ಅಂದ್ರೆ 1,20,000 ಇಂದ 3 ಲಕ್ಷದವರೆಗೆ ನಿಮ್ಮಗಳಿಗೆ ಈಗ ಈ ಒಂದು ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದಾರೆ. 3 ಲಕ್ಷದವರೆಗೂ ನೀವು ವರ್ಷದಲ್ಲಿ ದುಡಿಮೆ ಮಾಡಬಹುದು, ನಿಮ್ಗಳಿಗೆ BPL ರೇಷನ್ ಕಾರ್ಡ್ ಎಲಿಜಿಬಲ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ 1,20,000 ಇಂದ 3 lakhs ವರ್ಗು ಈಗ BPL ರೇಷನ್ ಕಾರ್ಡ್ಗೆ ಎಲಿಜಿಬಿಲಿಟಿ ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ವರದಿನ ಇಟ್ಟು ಎಲ್ಲಾ ವಿಚಾರಗಳನ್ನ ಕ್ರಾಸ್ ಚೆಕ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಕರ್ನಾಟಕದಲ್ಲಿ 75% ಜನರ ಹತ್ರ BPL ರೇಷನ್ ಕಾರ್ಡ್ ಇದೆಯಂತೆ. ಸರ್ವೆ ಪ್ರಕಾರ 75% ಜನರ ಹತ್ರ, 100 ಅಲ್ಲಿ 75% ಜನರ ಹತ್ರ ಈಗ BPL ರೇಷನ್ ಕಾರ್ಡ್ ಇರೋ ಕಾರಣ ಇದನ್ನ ಎಕ್ಸ್ಟೆನ್ಷನ್ ಮಾಡಿದ್ರೆ ಅವ್ರಿಗೆ ಹಾಸ್ಪಿಟಲೈಸೇಷನ್ ಆಗಿರ್ಬೋದು ಅಥವಾ ಯೋಜನೆಗಳ ಫಲಾನುಭವಿಗಳಾಗಕ್ಕಾಗಿರ್ಬೋದು ಎಲ್ಲಾ ರೀತಿ ಅನುಕೂಲಗಳನ್ನ ನಾವು ಕೊಡಬೇಕು ಅಂದ್ರೆ ನಾವು ಈ ತರ ಎಕ್ಸ್ಟೆನ್ಷನ್ ಮಾಡಿದ್ರೆ ಎಲ್ಲರೂ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆದ್ರೂ ರಿಲೀಫ್ ಆಗಿರ್ತಾರೆ. 3 ಲಕ್ಷ ಈ 3 ಲಕ್ಷ ವರ್ಷದಲ್ಲಿ ದುಡಿಯೋರು ದುಡಿತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಕೆಲವ್ರಿಗೆ ಆ 3 ಲಕ್ಷ ದುಡಿಯೋದು ಸ್ವಲ್ಪ ಕಷ್ಟ ಇರ್ಬೋದು. 1,20 ದಮ್ ಕಟ್ಟಿ ಹೆಂಗೋ ದುಡಿದ್ಬಿಡ್ಬೋದು, ಆದ್ರೆ 3 ಲಕ್ಷ ತನಕ ಹೋಗೋದು ಸ್ವಲ್ಪ ಟಾಸ್ಕ್ ಇರುತ್ತೆ. ಸೊ ಹಾಗಾಗಿ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದಾರೆ ಅಂತ ವಿಚಾರಗಳನ್ನ ಈಗ ನಮಗೆ ಈ ಒಂದು ಏನು ಬಜೆಟ್ ನಡೀತು, ನಮ್ಮ ರಾಜ್ಯ ಬಜೆಟ್, ಇದರಲ್ಲಿ ಡಿಸ್ಕಷನ್ ಮಾಡಿ ಡಿಸೈಡ್ ಮಾಡ್ತಾ ಇದ್ದಾರೆ. ಇದು ಕಾರ್ಯರೂಪಕ್ಕೆ ಬರೋದಕ್ಕೆ ಇನ್ನೂ ಸುಮಾರು ಟೈಮ್ ಆಗುತ್ತೆ. ಯಾಕಂದ್ರೆ ಹೇಳದ್ನಲ್ಲ, ಇದರಿಂದ ಹೈಕಮಾಂಡ್ ಇಂದ ಬಂದು ಅಪ್ರೂವಲ್ ಕೊಟ್ಟು ಬೇರೆ ರಾಜ್ಯಗಳು ಯಾರು ಇದಕ್ಕೆ ಅಡ್ಡಿಪಡಿಸ್ದಿರೋ ಹಾಗೆ ಎಲ್ಲರೂ ಕೈ ಜೋಡಿಸಿ ಸರಿ ಆಯ್ತು ಅಂತ ಹೇಳಿ ಮಾಡಿದ್ರೆ ಮಾತ್ರ ಇದು ಮುಂದಕ್ಕೆ ಹೋಗುತ್ತೆ. ಇಫ್ ಇನ್ ಕೇಸ್ ಯಾವ್ದಾದ್ರು ಒಂದು ರಾಜ್ಯ ಎದ್ಬಿಟ್ಟು ಇಲ್ಲ ನಮಗೂ ಬೇಕು ಅಂತ ಏನಾದ್ರು ಎದ್ರೆ ಅವಾಗ ಏನ್ ಮಾಡ್ತಾರೆ, ಎಲ್ಲಾನು ಯೋಚನೆ ಮಾಡುವಂತ ಸಂದರ್ಭಗಳು ಬರುತ್ತೆ. ಅಂಡ್ ಅದನ್ನ ಸೆಂಟ್ರಲ್ ಅಲ್ಲೇ ಚೇಂಜ್ ಮಾಡಿಬಿಟ್ರೆ ಎಲ್ಲಾ ರಾಜ್ಯಗಳಿಗೂ ಅದು ಅಪ್ಲೈ ಆಗ್ಬಿಡುತ್ತೆ. ಸೊ ಎಲ್ಲಾ ತರದ ಒಂದು ಪ್ರಾಬ್ಲಮ್ಗಳು ಇಲ್ಲಿದಾವೆ. ಅಂಡ್ ಫೈನಾನ್ಷಿಯಲಿ ಈಗ ಯೋಜನೆಗಳಿಗೆ ಕೊಡಕ್ಕೆ BPL ರೇಷನ್ ಕಾರ್ಡ್ ಹೋಲ್ಡರ್ಸ್ ಆಲ್ರೆಡಿ ಎಷ್ಟೋ ಕೋಟಿ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಇವ್ರಿಗೆಲ್ಲ ಯೋಜನೆಗಳು ದುಡ್ಡು ಕೊಡಬೇಕು, ಮತ್ತೆ ಕೇಂದ್ರ ಸರ್ಕಾರದಿಂದನೂ ಯೋಜನೆ ದುಡ್ಡು ಬರ್ತಾ ಇರುತ್ತೆ ನಿಮ್ಗೆ. ಕಿಸಾನ್ ಯೋಜನೆ ಮತ್ತೆ ವಿಡೋ ಪೆನ್ಷನ್, ಈ ತರ ಸಿಕ್ಕಾಪಟ್ಟೆ ಪೆನ್ಷನ್ಗಳು ಬರ್ತಾ ಇರುತ್ತೆ. ಅಂಡ್ ಯೋಜನೆಗಳದ್ದು ದುಡ್ಡು ಬರ್ತಾ ಇರುತ್ತೆ ನಿಮ್ಗಳಿಗೆ. ಏನಾಗುತ್ತೆ, ಇಲ್ಲಿ
ಒಂದು ರಾಜ್ಯದಲ್ಲಿ ನಾವು 3 ಲಕ್ಷದವರೆಗೂ ಮಿತಿನ ಮಾಡ್ತೀವಿ ಅಂತ ಹೇಳಿದಾಗ BPL ರೇಷನ್ ಕಾರ್ಡ್ ಇದ್ದವರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂಡ್ ಅಪ್ಲಿಕೇಶನ್ ಹಾಕೋರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ 3 ಲಕ್ಷದವರೆಗೂ ನಮ್ಗೇನು ಬರಲ್ಲ, ನಾವು ಹೌಸ್ ವೈಫು, ನಮ್ಗೆ ಯಾರು ಇಲ್ಲ, ನಾವು ಒಬ್ಬರೇ ಇದೀವಿ ಅನ್ನೋ ತರ ಇದ್ರೆ ಅವರೆಲ್ಲ BPL ರೇಷನ್ ಕಾರ್ಡ್ಗೆ ಆರಾಮಾಗಿ ಅಪ್ಲೈ ಮಾಡ್ಕೊಂಡ್ಬಿಡ್ಬೋದು. ಸೊ ಹಾಗಾಗಿ ಕೆಲವೊಂದಷ್ಟು ಪಾಸಿಟಿವಿಟಿ ಇದೆ, ಕೆಲವೊಂದಷ್ಟು ನೆಗೆಟಿವ್ ಕೂಡ ಇದೆ. ಏನ್ ಮಾಡ್ತಾರೆ ಅಂತ ಹೇಳಿ ನಾವು ನಿರ್ಧಾರನ ಕಾದೆ ನೋಡ್ಬೇಕಾಗಿದೆ. ಸುಮಾರು ತಿಂಗಳುಗಳ ಗ್ಯಾರಂಟಿ ಆಗುತ್ತೆ. ಯಾಕಂದ್ರೆ ಈಗ ಇನ್ನೂ ಅವರು ಹೇಳಿದ್ದಾರೆ 3 ಲಕ್ಷದವರೆಗೂ ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂಡ್ APL ರೇಷನ್ ಕಾರ್ಡ್ ಅವ್ರಿಗೆ ಬಹುಶಃ 10 ಲಕ್ಷ ಲಿಮಿಟ್ನ ಕೊಡ್ಬೋದು. ಯಾಕಂದ್ರೆ APL ಅಂದ್ರೆ ಅವರೆಲ್ಲ ಚೆನ್ನಾಗಿ ದುಡಿಯೋರೇನೆ, IT ಬಿಟ್ಟಲ್ಲಿ ಇರ್ತಾರೆ, ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ, ಒಳ್ಳೆ ಪೊಸಿಷನ್ಗಳಲ್ಲಿ ಇರ್ತಾರೆ. ಸೊ 10 ಲಕ್ಷ ಮಿತಿನ ಇವ್ರಿಗೆ ಇನ್ಕ್ರೀಸ್ ಮಾಡಬಹುದು ಬಹುಶಃ. ಅಂಡ್ APL ಕಾರ್ಡ್ ಅವ್ರಿಗೆ ಏನು ಅಂತ ಮ್ಯಾಟ್ರ್ ಆಗೋದಿಲ್ಲ. ಸೊ ಅವ್ರು ಯಾರು ತಲೆನೂ ಕೆಡಿಸ್ಕೊಳ್ಳಲ್ಲ. ಇಲ್ಲಿ ತುಂಬಾ ಇಂಪಾರ್ಟೆಂಟು ಅಂತ್ಯೋದಯ ಕಾರ್ಡ್ ಅವ್ರಿಗೂ ಎಕ್ಸ್ಟೆನ್ಷನ್ ಆಗುತ್ತೆ. ಅಂತ್ಯೋದಯ ಕಾರ್ಡ್ ಅವ್ರಿಗೂ ಕೊಡ್ತಾರೆ. ಈಗ APL BPL ಎಲ್ಲ ಕೊಟ್ಮೇಲೆ ಅಂತ್ಯೋದಯವ್ರಿಗೂ ಎಕ್ಸ್ಟೆನ್ಷನ್ ಮಾಡ್ತಾರೆ ಖಂಡಿತವಾಗ್ಲೂ. ಸೊ ಹಾಗಾಗಿ ಕೆಲವೊಂದಷ್ಟು ಬದಲಾವಣೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ? ಸೊ ಇದು ಮಿತಿಯ ಬಳಕೆಯಲ್ಲಿ ಈಗ ಸ್ವಲ್ಪ ಏರುಪೇರು ಆಗುತ್ತೆ, ಅಂದ್ರೆ ಮಿತಿನ ಜಾಸ್ತಿ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಅಂಡ್ ಇವಾಗ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ, ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ KYC ತಿದ್ದುಪಡಿನ ಮಾಡಿಸ್ಕೊಳ್ಳೋದಕ್ಕೆ ಕೊನೆಯ ದಿನಾಂಕ ಮಾರ್ಚ್ ಎಂಡ್ ಒಳಗಡೆ. ರೇಷನ್ ಕಾರ್ಡ್ ತಿದ್ದುಪಡಿ KYC ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಮಾರ್ಚ್ ತಿಂಗಳು ನಿಮಗೆ ಕೊನೆಯದಾಗಿರುತ್ತೆ. ಆಮೇಲೆ ಎಕ್ಸ್ಟೆನ್ಷನ್ ಮಾಡ್ತಾರೋ ಇಲ್ವೋ ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಗ್ಯಾರಂಟಿ ಇಲ್ಲ. ಅವಕಾಶಗಳು ಕೊಟ್ಟಾಗ, ಅವಕಾಶಗಳು ಇದ್ದಾಗ ದಯವಿಟ್ಟು ಹೋಗಿ ಮಾಡಿಸ್ಕೊಂಬನ್ನಿ ಅನ್ನೋದು ಒಂದು ರಿಮೈಂಡರ್. ಅಂಡ್ ಇನ್ನೊಂದು ವಿಚಾರ, ಗ್ಯಾಸ್ ಸಪ್ಲೈನ ಬಗ್ಗೆ, LPG ಗ್ಯಾಸ್ಗಳ ಬಗ್ಗೆ ನ್ಯೂಸ್ಗಳಲ್ಲಿ ನೋಡ್ತಾ ಇದೀವಿ, ಮೀಡಿಯಾಗಳಲ್ಲಿ ನೋಡ್ತಾ ಇದೀವಿ. ಅದು ಶಾರ್ಟೇಜ್, ಇದು ಶಾರ್ಟೇಜು, ಹೋಟೆಲ್ಗಳು ಮುಚ್ತಾ ಇದ್ದಾರೆ, ಎಲ್ಲರಿಗೂ ಲಾಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಏನೂ ಇಲ್ಲ. ಬಿಕಾಸ್ ಗ್ಯಾಸ್ ಸಪ್ಲೈಗಳು ಆಗ್ತಾ ಇದಾವೆ. ಸ್ಪೆಷಲಿ ನಮ್ಮ ಭಾರತಕ್ಕೆ ಈ ಒಂದು ಏನು ಸೌದಿ ಕಂಟ್ರೀಸ್ಗಳಿಂದ ನಮಗೆ ಗ್ಯಾಸು, ಫ್ಯೂಲು ಎಲ್ಲ ಬರಬೇಕಾಗಿದೆ, ಅದೆಲ್ಲಾನು ಕಳಿಸ್ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವುಗಳು ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಏನೂ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ಸಪ್ಲೈ ಚೈನ್ ಓಪನ್ ಮಾಡಿದ್ದಾರೆ. ಸ್ಪೆಷಲಿ ಇಂಡಿಯಾಗೆ ಸಪ್ಲೈ ಚೈನ್ ಓಪನ್ ಮಾಡಿದ್ದಾರೆ. ಸೊ ಗ್ಯಾಸ್ ಸಪ್ಲೈ ಆಗಿರ್ಬೋದು, ಫ್ಯೂಲ್ಗಳು ಸಪ್ಲೈ, ತೈಲಗಳು ಎಲ್ಲಾನು ಇಂಡಿಯಾಗೆ ಬರ್ತಾ ಇದೆ. ಹಾಗಾಗಿ ಬಟ್ ಏನಂದ್ರೆ, ನೀವು ಇವಾಗ ಒಂದಿನ ಗ್ಯಾಸ್ ಬುಕ್ ಮಾಡ್ರಿ, ಮನೆ ಬಳಕೆಗೆ ಗ್ಯಾಸ್ನ ಬುಕ್ ಮಾಡಿದ್ರೆ 1-2 ದಿನ ಲೇಟ್ ಆಗ್ಬೋದು ನಿಮ್ಗೆ ಸಿಗೋದಕ್ಕೆ. ಬಟ್ 100% ನಿಮಗೆ ಗ್ಯಾಸ್ ಸಿಗುತ್ತೆ. ಟೆನ್ಷನ್ ಆಗುವಂತ ಅವಶ್ಯಕತೆ ಏನಿಲ್ಲ. ಎಲೆಕ್ಟ್ರಿಕ್ ಸ್ಟವ್ಗಳು ತಗೋಬೇಕು, ಕೆಟಲ್ಗಳು ತಗೋಬೇಕು ಅಂತ ತುಂಬಾ ಜನ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅದಕ್ಕೆಲ್ಲ ಸದ್ಯಕ್ಕೆ ಏನು ಬಂಡವಾಳ ಹಾಕಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಯುದ್ಧ ಏನು ವರ್ಷ ಗಟ್ಲ ಏನು ನಡೆಯೋದಿಲ್ಲ. ಸ್ವಲ್ಪ ಸಂಧಾನ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಂಡ್ ಭಾರತಕ್ಕಂತೂ ಯಾವುದೇ ರೀತಿಯಾಗಿರುವಂತ ತೊಂದರೆಗಳು ಕಾಣಿಸ್ತಾ ಇಲ್ಲ. ಅಂಡ್ ನಾನು ನೋಡ್ತಾ ಇರ್ತೀನಿ ಎವ್ರಿ ಡೇ, ನಾನು ಆಚೆ ಹೋದಾಗ ತುಂಬಾ ಜನ ಮನೆಗಳಿಗೆ ಗ್ಯಾಸ್ ಬರ್ತಾ ಇದೆ. HP ಆಗಿರ್ಬೋದು, ಇಂಡಿಯನ್ ಗ್ಯಾಸ್ ಆಗಿರ್ಬೋದು, ನಾನು ಆಚೆ ಓಡಾಡಿದಾಗ ನಾನೇ ನೋಡ್ತಾ ಇದ್ದೀನಿ ತುಂಬಾ ಜನಕ್ಕೆ ಆಕ್ಚುಲಿ ಗ್ಯಾಸ್ ಬರ್ತಾ ಇದೆ. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಗ್ಯಾಸ್ ಬುಕಿಂಗ್ ನ ಮಾಡ್ಕೊಳ್ಳಿ. ಅಂದ್ರೆ ಏನಂದ್ರೆ ಡೊಮೆಸ್ಟಿಕ್ ಯೂಸ್ಗೆ ಬರುತ್ತೆ. ಅದನ್ನ ಬಿಟ್ಟು ಕಮರ್ಷಿಯಲ್ ಯೂಸ್ಗೆ ಅಂದ್ರೆ ಹೋಟೆಲ್ಗಳಿಗೆ, ದೊಡ್ಡ ರೆಸ್ಟೋರೆಂಟ್ಗಳಿಗೆ ಬಹುಶಃ ಸ್ವಲ್ಪ ಇನ್ನೂ ಡಿಲೇ ಆಗ್ಬೋದು. ಬಟ್ ಗ್ಯಾಸ್ ಸಪ್ಲೈ ಇದೆ, ಆದ್ರೆ ಡಿಲೇ ಆಗುತ್ತೆ. ಈಗ ಮನೆಗೆ 1-2 ದಿನ ಡಿಲೇ ಆಯ್ತು ಅಂದ್ರೆ ಅಲ್ಲಿಗೆ ಬಹುಶಃ 10 ದಿನ ಡಿಲೇಲಿ ಗ್ಯಾಸ್ ಸಪ್ಲೈನ ಮಾಡ್ತಾ ಇದ್ದಾರೆ. ಸೊ ನಾನ್ ಕಂಡಂತೆ ಯಾವ ಹೋಟೆಲ್ಗಳು ಏನು ಕ್ಲೋಸ್ ಆಗಿಲ್ಲ, ಎಲ್ಲ ನಡೀತಾ ಇದಾವೆ. ಬಟ್ ಏನಂದ್ರೆ ಫುಡ್ ಎಲ್ಲ ಸ್ವಲ್ಪ ಲಿಮಿಟ್ ಮಾಡಿದ್ದಾರೆ, ಇಷ್ಟೇನೆ. ಏನು ಮಾಡೋಕ್ಕಾಗಲ್ಲ. ಎಲ್ಲಾನು ಕ್ರೈಸಿಸ್ ಅಂತ ಹೇಳಿದಾಗ ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಸದ್ಯದಿನ ಮಟ್ಟದ ಒಂದಷ್ಟು ವಿಚಾರ. ಮತ್ತೆ ಗ್ಯಾಸ್ದು ದುಡ್ಡು ಏರಿಕೆ ಆಗ್ಲಿಲ್ಲ, ಮತ್ತೆ ಪೆಟ್ರೋಲ್ ದುಡ್ಡು ಕೂಡ ಏರಿಕೆ ಆಗಿಲ್ಲ, ಹಂಗೆ ನಾರ್ಮಲ್ ಆಗಿದೆ. ನಿಮ್ಗೆ ಕೈ ಮೇಲೆ ಗ್ಯಾಸ್ ಅವರು ಸಣ್ಣ ಪುಟ್ಟ ದುಡ್ಡು ಕೇಳೋದು ಅದು ನಿಮಗ್ ಬಿಟ್ಟಿದ್ದು. ಸೊ ಬಟ್ ಅಫಿಷಿಯಲಿ ಗ್ಯಾಸ್ದು ಬೆಲೆ ಏರಿಕೆ ಆಗ್ಲಿಲ್ಲ, ಅಥವಾ ಪೆಟ್ರೋಲ್ ಡೀಸೆಲ್ದು ಏರಿಕೆ ಆಗ್ಲಿಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಗ್ಯಾಸ್ ಬುಕಿಂಗ್ಗಳನ್ನ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ಡೆಲಿವರಿ ಕೊಡ್ತಾ ಇದ್ದಾರೆ. ಓಕೆನಾ? ಸೊ ಸದ್ಯಕ್ಕೆ ರೇಷನ್ ಕಾರ್ಡ್ದು ಇದ್ರದ್ದು ಎಲ್ಲ ವಿಚಾರಗಳನ್ನ ಹೇಳಿದೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.